ಹಾಯ್ ಹಲೋ ನಮಸ್ಕಾರ. ಏನು ಇವತ್ತು ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಅಂತನಾ? ಕಾರಣ ಇದೆ. ತುಂಬ ದಿನ ಆಯಿತು ನಮ್ಮ ಭೇಟಿ. ಹಾಗಂತ ಹೇಳಲ್ಲ, ತುಂಬ ದಿನ ಆಯಿತು ಅಂತ ಲೈವ್ ಮಾಡ್ತಾ ಇರ್ತೀನಿ, ಅವಾಗವಾಗ ಕನೆಕ್ಟ್ ಆಗ್ತಾ ಇರ್ತೀನಿ. ಆದರೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು. ಹಾಗಾಗಿ ಇವತ್ತು ಸ್ಪೆಷಲ್ ತಿಂಡಿ. ಏನಪ್ಪ, ಎಲ್ಲರ ಮೇಲೂ ಕಾಮನ್ ತಿಂಡಿ ಮಾಡ್ತಾರೆ. ಅಯ್ಯೋ, ನಾನು ತುಂಬ ಲಾಂಗ್ ಪ್ರೊಸೆಸಲ್ಲಿ ಹೇಳಲ್ಲ, ಚಿಕ್ಕದಾಗಿ ಹೇಳ್ತೀನಿ. ಏನು ಅಂದರೆ ಇವತ್ತು ತಿಂಡಿ ಹಾರ್ಸ್ ಗ್ರಾಮ್ ಅಂದರೆ ಹುಳ್ಳಿಕಾಳು ದೋಸೆ ಇಡ್ಲಿ ಎರಡೂ ಮಾಡ್ಬೋದು ಒಂದೇ ಬ್ಯಾಟರಿಂದ. ಹೇಗೆ ಮಾಡೋದು ಅಂತ ಹೇಳ್ತೀನಿ, ಬನ್ನಿ. ಓಕೆ, ಹೇಗೆ ಮಾಡೋದಪ್ಪ ಅಂದರೆ ನೋಡಿ, ಇಷ್ಟು ಹುಳ್ಳಿಕಾಳು 1 ಕಪ್. ಈ ಸೇಮ್ ಕ್ವಾಂಟಿಟಿ ಇದು ಬಂದು ಈ ಕಪ್ಪಲ್ಲೂ ಅಷ್ಟೇ ಆಗುತ್ತೆ. ಏನು ಗ್ಲಾಸ್ ಬೇರೆ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಬಿಡಿ. ಈ ಕಪ್ಪಲ್ಲೂ ಸೇಮ್ ಆಗುತ್ತೆ. ಈ 1 ಕಪ್ ಹುಳ್ಳಿಕಾಳಿಗೆ ಇಷ್ಟು ಅಕ್ಕಿ ಸಾಕು. ಬೆಳ್ಳುಳ್ಳಿ ಕಾಣಿಸ್ತಾ ಇದೆ, ಬೆಳ್ಳುಳ್ಳಿ ಅದು ಬೇರೆ ಮಾಡ್ತೇನೆ, ಅದು ಬೇರೆ ರೆಸಿಪಿ ಇದೆ, ಆಮೇಲೆ ಹೇಳ್ತೇನೆ. ಇಷ್ಟು 1-3 ಗಂಟೆ ಒಂದೆರಡು ಸರಿ ತೊಳಿಬೇಕು. ತೊಳೆದು ಚೆನ್ನಾಗಿ 3 ತಾಸಿನ ನಂತರ ಈಗ ತೊಳೆದು ನೆನೆಸಿರ್ತೀವಲ್ಲ 3 ತಾಸು. ಮಿಕ್ಸಿ ಜಾರ್, ಓಕೆನಾ? ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿಯಾಗಿ ಬ್ಯಾಟರ್ ರುಬ್ಬಿ 1 ಅವರ್ ರೆಸ್ಟ್ ಮಾಡಲಿ. 3 ತಾಸಿನ ನಂತರ ಈಗ ತೊಳೆದು ನೆನೆಸಿರ್ತೀವಲ್ಲ 3 ತಾಸು ಆದಮೇಲೆ ಮಿಕ್ಸಿ ಜಾರ್, ಓಕೆನಾ? ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿಯಾಗಿ ಬ್ಯಾಟರ್ ರುಬ್ಬಿ 1 ಅವರ್ ರೆಸ್ಟ್ ಮಾಡ್ಲಿಕ್ಕೆ ಬಿಡಬೇಕು. ಏನಪ್ಪ ವಿಡಿಯೋ ಸ್ಕಿಪ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊತೀರಾ? ಸ್ಕಿಪ್ ಮಾಡ್ತಾ ಇಲ್ಲ. ಯಾಕೆ ಅಂದರೆ ತುಂಬ ಲಾಂಗ್ ಪ್ರೊಸೆಸಲ್ಲಿ ಹೇಳ್ತಾ ಇದ್ರೆ ಒಂಥರ ಚಿಂಗಮ್ ಹೇಳ್ದಂಗೆ ಅನಿಸುತ್ತೆ. ಹೀಗೆ ಬೆಟರ್ ಇದಾಗುತ್ತೆ. 1 ಅವರ್ ಸಾಕು. ಇದು ಪ್ರೊಸೆಸ್ ಆಗೋಕ್ಕೇನು ಟೈಮ್ ಇಲ್ಲ, ಬೇಕಾಗಲ್ಲ. ಹೀಗೆ ಆಗಿರುತ್ತೆ. ಈ ಬ್ಯಾಟರಲ್ಲಿ ದೋಸೆ ಇಡ್ಲಿ ಎರಡೂ ಮಾಡ್ಬೋದು. ಏನಪ್ಪ ಇದ್ರ ಬೆನಿಫಿಟ್ ಏನು ಅಂತನಾ ಹೇಳ್ತೀನಿ. ಒಂದು ನಿಮಿಷ, ತುಂಬ ಎಳೆಯುತ್ತಾ ಹೋಗಲ್ಲ ಬ್ರದರ್ ಆ್ಯಂಡ್ ಸಿಸ್ಟರ್, ಹೇಳ್ತೀನಿ. ಏನಪ್ಪ ಇದ್ರದ್ದು ವಿಡಿಯೋ ಮಾಡ್ತಾ ಇದ್ದಾರೆ ಅಂತನಾ? ಹೌದು, ಇದು ಏನೇನು ಬೆನಿಫಿಟ್ ಇದೆ ಅಂದರೆ ಆರೋಗ್ಯ ಬೆನಿಫಿಟ್ಟು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಏನಕ್ಕೂ ಆರೋಗ್ಯಕ್ಕೆ ಒಳ್ಳೆಯದು. ಏನೋ ಒಂದು ತರ್ತಾರೆ ಹೇಳ್ತಾರೆ ಅಂತಲ್ಲ, ಏನಾರು ಉಪಯೋಗ ಆಗಲಿ ಅಂತ ಒಂದೊಂದು ವಿಡಿಯೋ ಮಾಡ್ತೀನಿ ಟೈಮ್ ಸಿಕ್ಕಾಗ. ದಿನ ಅದೇ ಅಡುಗೆ ಅದೇ ಸಾಂಬಾರು ಮಾಡ್ತಾ ಇರ್ತೇವೆ, ಅದೇ ತುಂಬ ಹೇಳಲ್ಲಪ್ಪ. ಹೇಳ್ತಾ ಇದ್ದಾರೆ ಏನನ್ಸುತ್ತೆ, ಅಯ್ಯೋ ತುಂಬ ಅವರು ಲೆಂತ್ ವಿಡಿಯೋ ಆಗಿಬಿಡುತ್ತೆ. ಹುಳ್ಳಿಕಾಳಲ್ಲಿ ಖನಿಜಾಂಶ, ದ್ವಿದಳ ಧಾನ್ಯ, ಇದು ಅನೇಕ ರೋಗಗಳಿಗೆ ತುಂಬ ಒಳ್ಳೆಯದು. ಏನಪ್ಪ ಇದರಲ್ಲೂ ಕ್ಯಾಲರಿ ಕಮ್ಮಿ ಆಗುತ್ತೆ. ಹಾಗೆ ಸ್ವಲ್ಪ ಶುಗರಿಗೆ ಒಳ್ಳೆಯದು, ಅಸ್ತಮ ಇದ್ದವ್ರಿಗೂ ಒಳ್ಳೆಯದು. ಆಮೇಲೆ ಕೊಬ್ಬಿನಂಶ, ಮೇಯ್ನ್ ಕೊಬ್ಬಿನಂಶ ಕಮ್ಮಿ ಇರುತ್ತೆ. ಹಾಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹುಳ್ಳಿಕಾಳಲ್ಲಿ ತುಂಬ ಏನೇನಿರುತ್ತೆ. ನಮ್ಮ ಅಪ್ಪಾಜಿ ತುಂಬ ಚೆನ್ನಾಗಿ ಹೇಳೋರು ನನಗೆ. ಈಗ ನಮ್ಮ ಅಪ್ಪಾಜಿ ಇಲ್ಲ, ಏಕೆ ಅಂದರೆ ಅವರು ಇದಾಗಿ 3 ವರ್ಷ ಆಯಿತು. ಅಂದರೆ ನಮ್ಮ ತಂದೆ ಅಲ್ಲ, ನಮ್ಮ ತಂದೆ ಸಮಾನ ಆದ ಅವರದ್ದು. ಅಂದರೆ ನನಗೂ ಅವರು ತಂದೆ ಆಗಬೇಕಾಗಿತ್ತು. ಏನಪ್ಪ ತಂದೆ ಆಗಬೇಕಾಗಿತ್ತು, ಅವರೆಲ್ಲ ಬೇಡ ಬಿಡಿ, ಅದೆಲ್ಲ ಹೇಳ್ತಾ ಹೋದರೆ. ಹಾಗೆ ನಮ್ಮ ಅಪ್ಪಾಜಿಗೆ ಶುಗರ್ ಇತ್ತಲ್ಲ, ಅವರಿಗೆ ಮಾಡ್ತಾಯಿದ್ವಿ. ಈಗ ಸ್ವಲ್ಪ ಮಾಡೋದು ಕಮ್ಮಿ ಆಗಿಬಿಟ್ಟಿದೆ. ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇದೆಯಲ್ವ, ಹಾಗಾಗಿ ಮೂತ್ರಪಿಂಡದಲ್ಲಿರೋ ಕಲ್ಲುಗಳಿಗೆ ಎಲ್ಲದಕ್ಕೂ ಒಳ್ಳೆಯದು. ಹಾಗೆ ಹೃದಯ ರೋಗಕ್ಕೆ ಒಳ್ಳೆಯದು. ಕೊಲೆಸ್ಟ್ರಾಲ್ ಕಮ್ಮಿ ಇರುತ್ತೆ ಮೇನ್. ಮತ್ತು ಕೋಲ್ಡು, ಶೀತ, ಅದಕ್ಕೆಲ್ಲ ಕಮ್ಮಿ ಒಳ್ಳೆಯದಾಗುತ್ತೆ. ಅಂದರೆ ಇದು ಬಳಸೋದು ಸ್ವಲ್ಪ ಕಮ್ಮಿ. ಅಯ್ಯೋ ಹುಳ್ಳಿಕಾಳು ತಿಂದರೆ ಡೈಜೆಷನ್ ಆಗೋಲ್ಲ, ಅಯ್ಯೋ ತುಂಬ ಗಟ್ಟಿ, ಏನೇನೋ ಒಂದೊಂದು ಅವ್ರವ್ರ ಒಪಿನಿಯನ್ ಇದೆ, ಅದಿಲ್ಲ ಅನ್ನಲ್ಲ. ಅದು ಒಪಿನಿಯನ್ ಸಹಜ. ಯಾಕೆಂದರೆ ಹುಳ್ಳಿಕಾಳು ಅಂದರೆ ತುಂಬ ಜನ ಮೂಗು ಮುರಿಯುವವರೇ ಇದ್ದಾರೆ. ಹಾಗಾಗಿ ಇದನ್ನು ಮಾಡೋದಕ್ಕೂ ಹಿಂಸೆ. ಯಾಕೆಂದರೆ ಅದರಲ್ಲಿ ಸಣ್ಣ ಕಲ್ಲಿರುತ್ತೆ, ಅದನ್ನೆಲ್ಲ ಕುತ್ಕೊಂಡು ಫೇಶಿಯಲ್ಸಲ್ಲಿ ಕ್ಲೀನ್ ಮಾಡೋಕ್ಕೂ ಆಗೋಲ್ಲ. 100 ಗ್ರಾಮ್ ಹುಳ್ಳಿಕಾಳಲ್ಲಿ ಎಷ್ಟೊಂದು ಫೈಬರ್ ಇರುತ್ತಂತೆ ಹೇಳ್ತಾ ಇದ್ರು. ನನಗೆ ಅದಲ್ಲೇ ತುಂಬ ದಿನ ಆಯಿತು. ಇವತ್ತು ಹುಳ್ಳಿ ದೋಸೆನೋ ಇಡ್ಲಿನೋ ಎರಡಲ್ಲೂ ಯಾವ್ದಾರು ಒಂದು ಮಾಡೋಣ ಅಂತ ಅಂದ್ಕೊಂಡ. ಹಾಗೆ ನಾನು ತುಂಬ ದಿನ ಆಗಿದೆಯಾ ವೀಡಿಯೋ ಮಾಡಿ, ಹಾಗಾಗಿ ಈ ಪ್ರೊಸೆಸ್ ಕಂಟಿನ್ಯೂ ಮಾಡಿ ಹೇಳೋಣ. ಹಾಗಾಗಿ ಬಂದೆ.
ಒಂದು ವೀಡಿಯೋನೂ ಆಗುತ್ತೆ, ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ. ಮತ್ತು ನನಗೆ ಎಡಿಟಿಂಗ್ ಎಲ್ಲ ಮಾಡೋದು ಅಂದರೆ ಪ್ರೊಸೆಸ್ ಆಗಲ್ಲ. ಅದರದ್ದು ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡ್ರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಅದಕ್ಕೆ ಮಾಹಿತಿ ಕೊಡ್ತಾ ಇದ್ದೆ. ಮಾಹಿತಿ ಜೊತೆಯಲ್ಲಿ ಒಳ್ಳೇದೆಷ್ಟಿದೆಯೋ ಅದರಿಂದ ಆಗೋ ಸೈಡ್ ಎಫೆಕ್ಟು ನಾವು ನಿಮಗೆ ಆನ್ಸರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಒಳ್ಳೇದ್ರ ಜೊತೆ ಕೆಟ್ಟದ್ದು ಇರಬೇಕಲ್ಲ. ಏನೋ ಒಂದು ತಿಂತೀವಿ ಅಂದರೆ ಎಷ್ಟು ಒಳ್ಳೇದಿದೆ, ಅದು ಸೈಡ್ ಎಫೆಕ್ಟು ಇದೆ. ಯಾರ್ಯಾರು ಉಪಯೋಗಿಸ್ಬಾರ್ದು, ಏನು ಗೊತ್ತಾ, ಏನಪ್ಪ ಹುಳ್ಳಿಕಾಳಿಗೆ ಕೆಂಪು ಚಟ್ನಿ ಮಾಡೋಣ ಅಂದ್ಕೊಂಡು, ಶೇಂಗಾ ಚಟ್ನಿ ಗೊತ್ತಿರಲ್ಲ ಅನಿಸುತ್ತೆ. ಏನು ಮಾಡೋದು, ಈಗ ಚಟ್ನಿ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ರೆಸಿಪಿ ಎಲ್ಲ ಹೇಳಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನು ಓಕೆನಾ, ಏನು ಹೇಳ್ತಿದ್ದೆ. ಆಮೇಲೆ ಮೂಗಲ್ ರಕ್ತ ಬರ್ತಾಯಿದ್ರೆ ಅಲ್ಸರ್ ಆಗಿರುತ್ತಲ್ಲ ಅವರು, ಮತ್ತು ಯಾರಪ್ಪ ನಮ್ಮ ಅಪ್ಪಾಜಿ ಹೇಳ್ತಾಯಿದ್ರು, ಅಷ್ಟೊಂದು ನೆನಪಾಗ್ತಾಯಿಲ್ಲ. ಯಾಕೆಂದರೆ ತುಂಬ ದಿನ ಆಯಿತು. ನನಗೂ ಸ್ವಲ್ಪ ಮೂಗಲ್ ರಕ್ತ ಬರ್ತಾಯಿದ್ರೆ, ಪೈಲ್ಸು ಇದ್ದು ಬ್ಲಡ್ ಇದಾಗ್ತಿರೋರು ಅವರೆಲ್ಲ ಬಳಸಬೇಡಿ. ಹಾಗೆ ಪೀರಿಯಡ್ಸ್ ತುಂಬ ಇಂಪಾರ್ಟೆಂಟ್. ಇದನ್ನು ಹೇಳೋದಕ್ಕೆ ನನಗೇನು ಸಂಕೋಚ ಅನ್ನೋದಿಲ್ಲ. ಪೀರಿಯಡ್ಸಲ್ಲಿ ತುಂಬ ಬ್ಲೀಡಿಂಗ್ ಆಗ್ತಾಯಿದ್ರೆ ಅವರು ಸ್ವಲ್ಪ ಬಳಸೋದಕ್ಕೆ ಕಮ್ಮಿ ಮಾಡಿ. ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ. ಹಂಚಿಟ್ಟಿದ್ದೀನಿ. ಹಂಚು ಕಾದಿದೆ. ಆಮೇಲೆ ಹಂಚು ಕಾದಿದೆ ಹೇಳಿದ್ನಲ್ಲ, ಪೀರಿಯಡ್ಸ್ ಜಾಸ್ತಿ ಆಗ್ತಾ ಇರೋರು ಬಳಸಬಾರ್ದು. ದೋಸೆ ಹೇಗೆ ಬರುತ್ತೋ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಏನಪ್ಪ ಇದು ಬರುತ್ತಾ ಬರಲ್ವಾ ಆ ಥರದ್ದೆಲ್ಲ ಅಂದ್ಕೊಂಬಿಡಿ. ಉದ್ದಿನ ಬೇಳೆ ಹಾಕಲಿಲ್ಲ ಅಂದರೂ ಹೇಗೆ ದೋಸೆ ಬರುತ್ತೋ ಹಾಕೋದಷ್ಟೇ ಸಾಫ್ಟಾಗಿ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಓಕೆನಾ. ಆಮೇಲೆ ಏನು ಮಾಡಬೇಕು, ಒಂದು ಪ್ಲೇಟಿಗೆ ಮಾಡಿ, ಎಲ್ಲರೂ ಮುಚ್ಚುತ್ತೀರಲ್ಲಪ್ಪ, ಈಗ ಒಂದು ಪ್ಲೇಟ್ ಹಾಕ್ಬಿಟ್ಟು ಮುಚ್ಚಿಡಬೇಕು. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿಗಿಂತ ಶೇಂಗಾ ಅಂದರೆ ಕಡಲೆ ಬೀಜದ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಮತ್ತು ಇದು ಇಮ್ಯುನಿಟಿ ಪವರು ಜಾಸ್ತಿ ಇರುತ್ತೆ. ಏನೋ ಅಡುಗೆ ಮಾಡ್ತಾವ್ರೆ ಬೇರೆ ಬೇರೆ ಏನು ಹೇಳ್ತಿದ್ರೆ, ಅದು ಬೆಂಡೆಕಾಯಿ ಗೊಜ್ಜು ಬಿಡಿ, ಅದ್ರದ್ದು ಬೇಡ. ಇದರಲ್ಲಿ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ಹಾಗಾಗಿ ಸ್ವಲ್ಪ ಒಳ್ಳೆಯದು. ಕಷ್ಟ ಅನ್ಸಲ್ಲಪ್ಪ, ಸುಮ್ಮನೆ ಈಸಿ ಮಾಡಿ ಹೀಗೆ ತೆಗೆದ್ರೆ ಹುಳಿ ದೋಸೆ ರೆಡಿ ಟು ಈಟ್. ಹುಳಿ ದೋಸೆ ಇದೇ ಬ್ಯಾಟರಲ್ಲಿ ಇಡ್ಲಿನೂ ಮಾಡ್ಬೋದು ಫ್ರೆಂಡ್. ಇರಿ ಬಡಿಸ್ಬಿಟ್ಟು ಬರ್ತೇನೆ. ಮತ್ತು ಮೊದಲೆಲ್ಲ ಜಾಸ್ತಿ ಬಳಸ್ತಿದ್ರು, ಈಗೆಲ್ಲ ಹುಳ್ಳಿಕಾಳು ಕಮ್ಮಿ. ಏನಪ್ಪ ಹುಳ್ಳಿಕಾಳು ಬಗ್ಗೆ ಹೇಳ್ತಾ ಕೂತವ್ರೆ, ಕುಯ್ತಾ ಇದ್ದಾರೆ ಅಂದ್ಕೊಂಡ್ರ. ಕೆಲವೆಲ್ಲ ನನಗೇನು ಗೊತ್ತಿರುತ್ತೋ ಆ ಥರದ ವೀಡಿಯೋ ಬಗ್ಗೆ ನನಗೆ ನೆನಪಾದಾಗ, ನಾನು ಆ ತಿಂಡಿ ಮನೇಲಿ ಮಾಡ್ತಿದ್ದಾಗ ಅದಕ್ಕೆ ಅಂತ ಪ್ರಿಪ್ರೇಷನ್ ಎಲ್ಲ ಮಾಡಲ್ಲ ಫ್ರೆಂಡ್ಸ್. ಅಷ್ಟೆಲ್ಲ ನಮ್ಗೆ ಐಡಿಯಾ ಇಲ್ಲ. ಪ್ರಿಪ್ರೇಷನ್ ಮಾಡಿ ಅದನ್ನೆಲ್ಲ ಮಾಡಬೇಕು. ಹುಳಿ ದೋಸೆ ರೆಡಿ ಆಗ್ತಿದೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಬಂದು ಹೇಳಿದ್ನಲ್ಲ, ಶೇಂಗಾ ಚಟ್ನಿ. ಅಯ್ಯೋ ಈ ಸೆಕೆಂಡಿ ವೇಲ್ ಹಾಕ್ಕೊಂಡೆಲ್ಲ ಅಡುಗೆ ಮಾಡೋಕ್ಕಲ್ಲ. ಮೊದಲೆಲ್ಲ ಹುಳ್ಳಿಕಾಳು ಹಪ್ಪಳ, ಹುಳ್ಳಿ ಚಟ್ನಿ ಎಲ್ಲ ಮಾಡೋರು. ಈಗೆಲ್ಲ ಇಲ್ಲ, ಅದು ಉಷ್ಣ ಹೀಟು ಏನೇನೋ ಹೇಳ್ತಾರೆ, ಹಾಗಾಗಿ ಯಾರೂ ತಿನ್ನಲ್ಲ. ದೋಸೆ ಬರ್ತಾ ಇದೆ. ದೋಸೆ ಬರಲ್ಲ ಅಂದ್ಕೊಂಬೇಡಿ, ಫೈನ್. ಮತ್ತು ಇದ್ರ ಘಮ ಇದೆ ನೋಡಿ, ವಾವ್ ಸಕ್ಕತ್ತಾಗಿರುತ್ತೆ. ಪರಿಮಳ ಬೆಸ್ಟ್. ಏನಪ್ಪ ಇಂಥ ಪರಿಮಳ ಅಂದರೆ ಸ್ವಲ್ಪ ನಮಗಿಂತ ಸೀನಿಯರ್ಸ್ ಅಂದರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದ್ರ ಬಗ್ಗೆ ಎಲ್ಲ. ಹೇಗಿರುತ್ತೆ ನನಗೆ ದೋಸೆ ಮಾಡ್ತಾ ಮಾಡ್ತಾ ಬೇಗ ಹೊಟ್ಟೆ ಅಷ್ಟು ಜಾಸ್ತಿ ಆಗ್ತಾಯಿದೆ. ಮತ್ತು ಇದು ಡೈಜೆಷನ್ ಚೆನ್ನಾಗಾಗುತ್ತೆ, ತಿನ್ನಬೇಕು. ಯಾಕಂದರೆ ನಮ್ಮಲ್ಲಿ ಮಕ್ಕಳು ಈಗ ಪಿಜ್ಜಾ ಬರ್ಗರ್ ಇಂಥದಕ್ಕೆ ಹೋಗ್ತಾ ಇದ್ದಾರೆ ಹೊರತು ಇದನ್ನು ತಿನ್ನಬೇಕು ಇದಿಲ್ಲ. ಮತ್ತು ದೊಡ್ಡವರೇ ತಿನ್ನಲ್ಲ, ಮಕ್ಳಿಗೆ ನಾವೇನು ಹೇಳೋಕ್ಕಾಗುತ್ತಲ್ಲ. ಎಷ್ಟೋ ಜನ ದೊಡ್ಡವರು ಅಯ್ಯೋ ಅದು ತಿಂದರೆ ಡೈಜೆಷನ್ ಆಗೋಲ್ಲ, ಇದು ತಿಂದರೆ ಡೈಜೆಷನ್ ಆಗೋಲ್ಲ. ಫಸ್ಟು ನಾವೇ ಬದಲಾವಣೆ ಆಗೋಲ್ಲ ಅಂದರೆ
ಮುಂದಿನ ಪೀಳಿಗೆಗೆ ಏನು ಹೇಳೋಕ್ಕಾಗುತ್ತೆ. ಇದು ಬ್ಯಾಟರ್ ಏನು ಹುಳಿ ಬರಬೇಕು ಮತ್ತು ತುಂಬ ಹೊತ್ತು ನಾವು ದೋಸೆ ಇಡ್ಲಿದು ಇಡ್ತೀವಲ್ಲ ಆ ಥರ ಏನು ಹಾಕಿಡೋ ಆ ಥರ ಏನು ಇದನ್ನು ಇದು ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ನೈಟೆಲ್ಲ ಓವರ್ ನೈಟೆಲ್ಲ ಏನು ಹೇಳ್ತಾರಪ್ಪ, ಓವರ್ ನೈಟೆಲ್ಲ ಹುಳಿ ಬರಬೇಕು ಆ ಥರದಕ್ಕೆಲ್ಲ ಪ್ರೊಸೆಸ್ಗೆಲ್ಲ ಇಡೋಂಗೇನಿಲ್ಲ. ಆ ಥರ ಪ್ರೊಸೆಸ್ ಇಲ್ಲವೂ ಇಲ್ಲ. ಆ ರೀತಿ ಪ್ರೊಸೆಸ್ ಎಲ್ಲ ಕಮ್ಮಿ. ಓಕೆನಾ? ಇರಿ. ಏನಪ್ಪ, ಒಂದು ನಿಮಿಷ ಬಂದೆ. ಏನಪ್ಪ ಅಂದ್ರೆ ಹ್ಯಾಂಡ್ ವಾಶ್ ಅದು ಕ್ಲೀನ್ ಮಾಡ್ತಿದ್ನಲ್ಲ, ಹ್ಯಾಂಡ್ ವಾಶ್ ಮಾಡಿದಲ್ಲ ಮತ್ತೆ ಸೌಟ್ ಇಟ್ಕೊಟ್ಟು ಅದಕ್ಕೆ ಮುತ್ಕೊಳ್ಳೋದು. ಏನಪ್ಪ ಹುಳ್ಳಿಕಾಳು ಬಗ್ಗೆ ಅಂದರೆ ಹುಳ್ಳಿ ಜೊತೆ ನುಗ್ಗೆ ಸೊಪ್ಪಿರುತ್ತೆ ನೋಡಿ, ಅದನ್ನು ಬಳಸಬೇಕು. ಅದನ್ನು ಬಳಸಿದಾಗ ಸ್ವಲ್ಪ ಡೈಜೆಷನಿಗೆ ತುಂಬ ಒಳ್ಳೆಯದು. ಮತ್ತು ಕಣ್ಣಿಗೆ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇರುತ್ತಲ್ಲ ಅದಕ್ಕೂ ಒಳ್ಳೆಯದು. ಮತ್ತು ಗ್ಯಾಸ್ ಇದ್ದಾಗ ಹುಳ್ಳಿ ತಿಂದಕ್ಕೆ ಡೈಜೆಷನ್ ಆಗಿಲ್ಲ, ಅದು ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಇದು ಮಾಡ್ಕೊತಾರೆ. ಅದಕ್ಕೂ ಗ್ಯಾಸ್ಟ್ರಿಕ್ಕಿಗೂ ಸಂಬಂಧ ಇಲ್ಲ, ಹುಳ್ಳಿ ಕಾಳಿಗೂ ಗ್ಯಾಸ್ಟ್ರಿಕ್ಕಿಗೂ. ನನಗೆ ಗೊತ್ತಿರೋದು ನಮ್ಮ ಅಪ್ಪಾಜಿ ಏನು ಹೇಳ್ತಾ ಇದ್ರು ಅದ್ರ ಬಗ್ಗೆ ನನಗೆ ಗೊತ್ತು ಅಷ್ಟೇ, ತಿಳಿದಿಲ್ಲ. ಕೆಲವು ಮಾಹಿತಿ ನನಗೂ ಗೊತ್ತಿಲ್ಲ. ನನಗೇನು ಗೊತ್ತೋ ಅದನ್ನು ಹೇಳಬಲ್ಲೆ ಅಲ್ವಾ, ಪ್ರತಿಯೊಂದು ಹೇಳೋಕ್ಕಾಗಲ್ಲ. ಏನಪ್ಪ ಹೇಗಿದೆ ಅಂತ, ಇದಕ್ಕೆ ತುಪ್ಪ, ಬೆಸ್ಟ್ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು, ಮತ್ತು ಇದು ಹೇಗೆ ಸೌಂಡ್ ಬರುತ್ತೆ ಗೊತ್ತಾ, ಕರುಮ್ ಕುರುಮ್ ಕರುಮ್ ಕುರುಮ್ ಕರುಮ್ ಕರುಮ್ ಅಂತ ಇದೆ. ಅಷ್ಟು ಚೆನ್ನಾಗಿರುತ್ತೆ ದೋಸೆ. ಮಾಡ್ತಾ ತಿಂತಾ ಇದ್ದೀನಿ ಅನ್ಕೊಬೇಡಿ. ಒಮ್ಮೊಮ್ಮೆ ಸಹಜವಾಗಿ ನಾವು ತಿಂತಾ ಇರ್ತೇವೆ. ಅದಕ್ಕೆ ಮತ್ತು ಇದನ್ನು ಆರೋಗ್ಯಕ್ಕೆ ಒಳ್ಳೆಯದು ಅಂತ ದಿನ ತಿನ್ನೋಕ್ಕಂತೂ ಆಗಲ್ಲ, ಯಾರಾದರೂ ತಿನ್ನೋಕ್ಕಾಗಲ್ಲ. ಒಮ್ಮೆ ಇರ್ಬೋದು, ವಾರದಲ್ಲಿ 1 ದಿನ 2 ದಿನ ಆರಾಮ್ಸೆ ಹುಳ್ಳಿಕಾಳು ದೋಸೆ ಇಡ್ಲಿ ಮಾಡ್ಕೊಂಡು ತಿನ್ಬೋದು. ಯಾಕಂದರೆ ಶುಗರು ಎಲ್ಲ ಇರ್ತಲ್ಲ. ಈಗ ಏನೇನೋ ತಿಂದರೆ, ಚಪಾತಿ ತಿಂದರೆ ಶುಗರ್ ಕಮ್ಮಿ ಆಗುತ್ತೆ ಅಂತಾರೆ. ಆ ರೀತಿ ಎಲ್ಲ ಯಾವ ತಿಂದರೂ ಕಮ್ಮಿ ಆಗೋಲ್ಲ. ಅದ್ರ ಬದಲು ನೋಡಿ ರಾಗಿ ಹುಳ್ಳಿ ಈ ಥರ ಎಲ್ಲ ಬಳಸಿ ಒಳ್ಳೆಯದು. ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನನಗೆ ಇದು ಬೇರೆ ಎಡಿಟಿಂಗ್ ಮಾಡೋಕ್ಕೆಲ್ಲ ಬರಲ್ಲ ವೀಡಿಯೋನ, ಹಾಗಾಗಿ ಹೇಗೆ ಮಾಡಿರ್ತೀನೋ ಹಾಗೆ ಆಗ್ತೀನಿ. ಯಾರಿಗಾರು ಮಾಹಿತಿ ಇಷ್ಟ ಆದಲ್ಲಿ ಕಮೆಂಟ್ ಹಾಕಿ, ಹಾಗೆ ನಮ್ಮದೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಓಕೆನಾ? ಏನಪ್ಪ ಮಾತಾಡ್ತಾ ಇದ್ದಾರೆ ಆ ಕಡೆ ಅಂದ್ಕೊಂಡ್ರೆ, ಅದಕ್ಕೆ ಒಂಚೂರು ಸೀದೋಗ್ತಾ ಇದೆ. ಓಕೆ, ಬಾಯ್ 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 ಬಾಯ್, ನಮಸ್ಕಾರ. ಲಾಸ್ಟು ಹೇಗಪ್ಪ ಹುಳ್ಳಿಕಾಳು ದೋಸೆ ಮತ್ತು ಬೆಂಡೆಕಾಯಿ ಗೊಜ್ಜು ಚಟ್ನಿ ಪೌಡರ್, ನೀವು ಯಾವುದ್ರ ಜೊತೆ ಬೇಕಾದ್ರೂ ಸೇವನೆ ಮಾಡ್ಬೋದು. ಓಕೆನಾ? ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈವ್ಗೆ ಲೈಕ್ ಕೊಡಿ, ಹಾಗೆ ಸಬ್ ಆಗಿ. ಓಕೆ ಫ್ರೆಂಡ್, ಬಾಯ್.